ಜ್ಯೋತಿಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇದ್ದು ಇದು ಸಾರ್ವಜನಿಕರ ಯುದ್ಧ ಮತ್ತು ಪ್ರಾಣ ಕಾಪಾಡುವುದು ನಿಮ್ಮ ಕರ್ತವ್ಯ. ಅಲ್ಲಿನ ಊರಿನ ಗ್ರಾಮಸ್ಥರು ಪ್ರತಿದಿನ ಮಂಡೂರು ಟುವರ್ಡ್ಸ್ ಬೂದಿಗೆರೆ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ. ಜನಗಳು ಜ್ಯೋತಿಪುರ ಗ್ರಾಮ ಪಂಚಾಯಿತಿ ಮನವಿ ಸಲ್ಲಿಸಿದರು. ಸ್ಕೂಲ್ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಾ ಇದೆ. ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಮಳೆ ಅಬ್ಬರ ಬೆನ್ನಲ್ಲೇ ರಸ್ತೆಗಳು ಹಾಗೂ ಗುಂಡಿಗಳು ಸಂಪೂರ್ಣ ರಸ್ತೆಗಳು ಹಾಳಾಗಿ ಹೋಗಿದೆ. ರಸ್ತೆಗಳು ಸರಿ ಇಲ್ಲದೆ ಕಾರಣ ಪ್ರತಿದಿನ ಒಂದೊಂದು ಅಪಘಾತಗಳು ಆಗುತ್ತಿದೆ. ದಯವಿಟ್ಟು ಪಂಚಾಯಿತಿ ಜ್ಯೋತಿಪುರ ಅಧಿಕಾರಿಗಳು ಭೇಟಿ ಕೊಡಿ ಎಂದು ಪಬ್ಲಿಕ್ ಮನವಿ ಮಾಡಿದರು. ವರದಿ ವೇದಮೂರ್ತಿ, ಪ್ರಜಾಪವರ್ ನ್ಯೂಸ್, ಬೆಂಗಳೂರು. 7 ವರ್ಷದಿಂದ ಹಿಂಗೆ ಇದೆ. ಒಂದು ಸಿಂಗಲ್ ರೋಡ್ ಮಾಡ್ಬಿಟ್ಟವ್ರೆ. ಪ್ರತಿದಿನ ಇಲ್ಲಿ ಜಾಮು, ಹಳ್ಳ ಬಳ್ಳ ಹತ್ರ 2 ಅಡಿ 3 ಅಡಿ ಹಳ್ಳಗಳು ಬಿದ್ದಿದೆ. ಪ್ರತಿದಿನ ಓಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಬ್ರಿಗೊಬ್ರು ಗುದ್ಕೊಂಡು ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ಅಂದರೆ ಈ ರೋಡಲ್ಲಿ ಯಾರು ಕೇಳೋರಿಲ್ಲ ಸರ್. ಯಾವಾಗಲೂ ಇಲ್ಲಿ ಯಾರು ಆಕ್ಸಿಡೆಂಟ್ ಆಗುತ್ತೋ ನಾವು ನಮ್ಮೂರವರೇ ತೊಗೊಂಡೋಗ್ಬೇಕು, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ನಾವೇ ಅವ್ರಿಗೆ ಖರ್ಚು ಮಾಡಬೇಕು, ಬೇರೆ ಏನಿಲ್ಲ. ಯಾವುದಾದ್ರೂ ನಾವೇ ಇಲ್ಲಿ ಸೆಟಲ್ಮೆಂಟ್ ಮಾಡಬೇಕು. ಇಲ್ಲಿ ಯಾರೂ ಬಂದು ನೋಡೋರಿಲ್ಲ, ಏನಿಲ್ಲ. ಈ ಡೈಲಿ ಆಫೀಸ್ಗೆ ಹೋಗೋರಿಗೆ ಎಷ್ಟು ಕಷ್ಟ ಅಂದರೆ ಈ ರೋಡಲ್ಲಿ ಆ ಥರ ಮಾಡಿಟ್ಟಿದ್ದಾರೆ ಸರ್. ಯಾರು ಬಂದು ನೋಡೋರಿಲ್ಲ, ಯಾರು ಬಂದು ಕೇಳೋರಿಲ್ಲ ಸರ್ ಈ ರೋಡಲ್ಲಿ. ಏರ್ಪೋರ್ಟ್ ರೋಡ್ ಸರ್, ಆ್ಯಕ್ಚುಲಿ ಇದು ಏರ್ಪೋರ್ಟ್ ರೋಡಲ್ಲಿ ಹಿಂಗಿರ್ಬೇಕು ಸರ್. ಪ್ರತಿನಿತ್ಯ ಎಷ್ಟು ಏರ್ಪೋರ್ಟ್ ಟ್ಯಾಕ್ಸಿಗಳು ಹೋಗುತ್ತೆ ಗೊತ್ತಾ ಸರ್ ಈ ರೋಡಲ್ಲಿ. ಅಷ್ಟು ಫಾಸ್ಟಾಗಿ ಬರ್ತಾರೆ. ಅಲ್ಲಿಂದ ಡಬಲ್ ರೋಡ್ ಇದೆ, ಫಾಸ್ಟಾಗಿ ಬರ್ತಾರೆ. ಇಲ್ಲಿ ಸಿಂಗಲ್ ರೋಡ್ ಆಗಿಬಿಡುತ್ತೆ. ಪ್ರತಿ ಹಳ್ಳಗಳು ಸರ್. ಒಂದು ಮಳೆ ಬಂತು ಅಂತ ಅಂದರೆ ಏನಿಲ್ಲ ಅಂದ್ರೂ 10ರಿಂದ 15 ನಿಮಿಷ ಜಾಮ್ ಆಗುತ್ತೆ ಸರ್. ಅಷ್ಟು ಹಳ್ಳಗಳಿರುತ್ತೆ. ಎಲ್ಲ ಗಾಡಿಗಳು ಹಿಂದಿಂದೆ ಕುತ್ಕೊತಾರೆ. ಅಷ್ಟು ಕಷ್ಟ ಆಗುತ್ತೆ. ನನ್ನ ಹೆಸರು ಶಶಾಂಕ್ ಅಂತ.